ANMR ನ್ಯೂಸ್ಗೆ ಸ್ವಾಗತ. ಕಾಣೆಯಾಗಿದ್ದ ಮಗಳು ಪ್ರಿಯಕರನೊಂದಿಗೆ ಮದುವೆಯಾಗದು ಅಪ್ಪ ಅಮ್ಮನಿಂದ ರಕ್ಷಣೆ ನೀಡುವಂತೆ ಪೊಲೀಸ್ ಠಾಣೆಗೆ ದೂರನ್ನು ನೀಡಿದ್ದು, ಅತ್ತ ಪೋಷಕರು ಮಗಳಿಗೆ ಇನ್ನೂ 18 ವರ್ಷ ತುಂಬಿಲ್ಲ, ಇದು ಬಾಲ್ಯ ವಿವಾಹ, ಕಾನೂನು ಕ್ರಮ ಕೈಗೊಳ್ಳಿ ಅಂತ ಪೊಲೀಸ್ ಠಾಣೆಗೆ ದಾಖಲೆ ಸಮೇತ ದೂರು ನೀಡಿದ್ದಾರೆ. ಹೀಗೆ ಕೈಯಲ್ಲಿ ಜನನ ಪ್ರಮಾಣ ಪತ್ರ ದಾಖಲೆ ಹಿಡಿದು ಪೊಲೀಸ್ ಠಾಣೆ ಸುತ್ತಲೂ ಅಲೆಯುತ್ತಿರುವ ಪೋಷಕರು, ಪೊಲೀಸ್ ಠಾಣೆಯ ಎದುರು ಫೋಟೋಗೆ ಪೋಸ್ ನೀಡುತ್ತಿರೋ ನವ ದಂಪತಿಗಳು. ಈ ದೃಶ್ಯಗಳು ಕಂಡು ಬಂದಿದ್ದು ಕೋಲಾರ ಜಿಲ್ಲೆಯ ಶ್ರೀನಿವಾಸಪುರ ಪೊಲೀಸ್ ಠಾಣೆ ಎದುರು. ಹೌದು, ಶ್ರೀನಿವಾಸಪುರ ತಾಲೂಕಿನ ಕತ್ತಿಬೀಸನಹಳ್ಳಿ ಗ್ರಾಮದ ನಾರಾಯಣಸ್ವಾಮಿ ಹಾಗೂ ಪಾರ್ವತಮ್ಮ ದಂಪತಿಗಳ ಮಗಳಾದ ರಶ್ಮಿ ಅಕ್ಟೋಬರ್ 17ರಂದು ಮನೆಯಿಂದ ಕಾಣೆಯಾಗಿದ್ದಾಳೆ. ಆದರೆ ಅಕ್ಟೋಬರ್ 18ರಂದು ಪಕ್ಕದ ಊರಾದ ಮೀಸಗಾನಹಳ್ಳಿ ಗ್ರಾಮದ 28 ವರ್ಷದ ವೆಂಕಟರಮಣ ಎಂಬ ಯುವಕನೊಂದಿಗೆ ರಶ್ಮಿ ಮದುವೆಯಾಗಿದ್ದು, ತಮಗೆ ರಕ್ಷಣೆ ನೀಡುವಂತೆ ಕೋಲಾರ ಗ್ರಾಮಾಂತರ ಪೊಲೀಸ್ ಠಾಣೆಗೆ ನವ ದಂಪತಿಗಳು ದೂರು ನೀಡಿದ್ದಾರೆ. ಆದರೆ ಪೋಷಕರು ಶ್ರೀನಿವಾಸಪುರ ಪೊಲೀಸ್ ಠಾಣೆಗೆ ಪ್ರತಿ ದೂರು ನೀಡಿದ್ದು, ಮಗಳು ರಶ್ಮಿಗೆ ಇನ್ನೂ 18 ವರ್ಷ ತುಂಬಿಲ್ಲ, ಜನನ ಪ್ರಮಾಣದ ದಾಖಲೆಗಳ ಪ್ರಕಾರ ಈಗ 17 ವರ್ಷ ಅಂತ ಶ್ರೀನಿವಾಸಪುರ ಪೊಲೀಸ್ ಠಾಣೆ ಹಾಗೂ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಗೆ ದೂರು ನೀಡಿದ್ದಾರೆ. ಶ್ರೀನಿವಾಸಪುರದ ಸರ್ಕಾರಿ ಕಾಲೇಜಿನಲ್ಲಿ ಪ್ರಥಮ ಬಿಕಾಂ ಓದುತ್ತಿರುವ ರಶ್ಮಿ ಮೀಸಗಾನಹಳ್ಳಿ ಗ್ರಾಮದ ವೆಂಕಟರಮಣ ಜೊತೆಗೆ ಕಳೆದ 1 ವರ್ಷದಿಂದ ಪ್ರೀತಿಯಲ್ಲಿದ್ದಾಳೆ. ಮಗಳ ಜನನ ಪ್ರಮಾಣ ಪತ್ರದ ಪ್ರಕಾರ ಮಗಳಿಗೆ ಇನ್ನೂ 17 ವರ್ಷ ಅಂತ ಪೋಷಕರು ದೂರು ನೀಡಿದ್ದು, ಆದರೆ ಮಗಳ ಆಧಾರ್ ಕಾರ್ಡ್ ಹಾಗೂ ಶಾಲಾ ದಾಖಲಾತಿಯಲ್ಲಿರೋ ಜನನ ದಿನಾಂಕದ ಪ್ರಕಾರ ಯುವತಿಗೆ 18 ವರ್ಷ ತುಂಬಿದೆ. ಹಾಗಾಗಿ ರಶ್ಮಿ ಪೋಷಕರಾದ ನಾರಾಯಣಸ್ವಾಮಿ ಹಾಗೂ ಪಾರ್ವತಮ್ಮ ಅವರು ಈ ಬಗ್ಗೆ ನ್ಯಾಯಾಲಯಕ್ಕೂ ದೂರು ನೀಡಿದ್ದು, ರಶ್ಮಿಗೆ ಇನ್ನೂ 18 ವರ್ಷ ತುಂಬಿಲ್ಲ ಅಂತ ದಾಖಲೆ ಪರಿಶೀಲಿಸಿ ಅಗತ್ಯ ಕ್ರಮ ಜರುಗಿಸಲು ಸೂಚನೆ ನೀಡಿದ್ದಾರೆ. ಹಾಗಾಗಿ ಪಾಲಕಿಯನ್ನ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಅಧಿಕಾರಿಗಳು ಮಹಿಳಾ ಸಾಂತ್ವನ ಕೇಂದ್ರಕ್ಕೆ ರವಾನಿಸಿದ್ದಾರೆ. ಆದರೆ ಪ್ರಿಯಕರ ವೆಂಕಟರಮಣ ವಿರುದ್ಧ ಪೋಷಕರು ಕಾನೂನು ಕ್ರಮಕ್ಕೆ ಒತ್ತಾಯಿಸಿದ್ದು, ಮಗಳನ್ನ ಯಾಮಾರಿಸಿ ಮದುವೆ ಆಗಿರುವ ವೆಂಕಟರಮಣನನ್ನ ಬಂಧಿಸಲು ಆಗ್ರಹಿಸಿದ್ದಾರೆ. ಆದರೆ ಪ್ರಿಯಕರ ವೆಂಕಟರಮಣ ರಶ್ಮಿಗೆ 18 ವರ್ಷ ತುಂಬಿದೆ ಅಂತ ಶಾಲಾ ದಾಖಲೆಯನ್ನ ಸಲ್ಲಿಸಿದ್ದು, ಈ ಬಗ್ಗೆ ಶ್ರೀನಿವಾಸಪುರ ಪೊಲೀಸರು ಪರಿಶೀಲನೆ ನಡೆಸುತ್ತಿದ್ದಾರೆ. ಆದರೆ ನ್ಯಾಯಾಲಯ ಪೋಷಕರ ಪರ ನೀಡಿರುವ ತೀರ್ಪಿನ ಪ್ರತಿ ಇನ್ನೂ ಠಾಣೆಗೆ ಸೇರಿಲ್ಲ ಅಂತ ಶ್ರೀನಿವಾಸಪುರ ಪೊಲೀಸರು ಹೇಳಿದ್ದು, ಬಳಿಕ ಕ್ರಮ ಕೈಗೊಳ್ಳುವ ಭರವಸೆ ನೀಡಿದ್ದಾರೆ. ಒಟ್ಟಿನಲ್ಲಿ ಮಗಳು ಮನೆ ಬಿಟ್ಟು ಹೋಗಿ ಪ್ರಿಯಕರನೊಂದಿಗೆ ಮದುವೆಯಾಗಿದ್ದು, ಆತ ಮಗಳು ಹಾಗೂ ಆಕೆಯ ಪ್ರಿಯಕರ 18 ವರ್ಷ ತುಂಬಿದೆ ಅಂತ ವಾದ ಮಾಡ್ತಾ ಇದ್ದು, ಇತ್ತ ಪೋಷಕರು ಜನನ ಪ್ರಮಾಣ ಪತ್ರದ ದಾಖಲೆಯನ್ನ ಮುಂದಿಟ್ಟು ಇದು ಬಾಲ್ಯ ವಿವಾಹ ಅಂತ ಪೊಲೀಸ್ ಠಾಣೆ ಸುತ್ತಲೂ ಅಲೆಯುತ್ತಿದ್ದಾರೆ. ನಮ್ಮ ಹತ್ರ ಬರ್ತ್ ಸರ್ಟಿಫಿಕೇಟು, ಭಾಗ್ಯಲಕ್ಷ್ಮಿ ಬಾಂಡು, ತಾಯಿ ಕಾರ್ಡು, ಕ್ಯಾಸ್ಟ್ ಸರ್ಟಿಫಿಕೇಟು ಇವೆಲ್ಲ ಇವೆ. ಆದ್ರೂ ನಮ್ಮನ್ನು ಇದು ಮಾಡ್ತಾ ಇದ್ದಾರೆ. ಅವರು ಕೋರ್ಟ್ಗೆ ಹೋಗಿರೋದು ಯಾರು ಹೋಗಿರೋದ? ಹುಡುಗನ ಕಡೆಯವರು 18 ವರ್ಷ ಆಗಿದೆ ಹುಡುಗಿಗೆ ಅಂತ ಹೋಗಿ ಅವರೇ ಹಾಕಿದ್ರು. ಆದ್ರೆ ಇದ್ರ ಮೇಲೆ ನಮಗೆ ನಮ್ಮ ಪರವಾಗಿ ಆಯ್ತು. ಕೋರ್ಟ್ಗೆ ಹೋಗಿದ್ವಿ, ತೀರ್ಪು ನಿಮ್ಮ ಪರವಾಗಿ ಆಗಿದೆ. ಆಮೇಲೆ ಮತ್ತೆ ಸ್ಟೇಷನ್ಗೆ ಹೋಗಿದ್ರಾ? ಮರುವರ್ಜೆ ತಗೊಳ್ಳಿಲ್ಲ. ಮತ್ತೆ ಕಂಪ್ಲೇಂಟ್ ಈ ತರ ಆಗಿದೆ, ನಾವು ಯಾಕೆ FIR ಮಾಡಿಲ್ಲ ಅಂತ ನಾವು ಸ್ಟೇಷನ್ಗೆ ಹೋದ್ರೆ ಅವರು ಕಂಪ್ಲೇಂಟ್ ತಗೊಂಡಿಲ್ಲ. ಮಗಳು ಎಲ್ಲಿದ್ದಾರೆ? ನಿಮ್ಮ ಮಗಳು KJP ಅಲ್ಲಿ ಇದ್ದಾರೆ. KJP ಸಿಡಿ ಆಫೀಸಲ್ಲಿ ಅವರು ಮಹಿಳಾ ಸಾಂತ್ವನ ಕೇಂದ್ರದಲ್ಲಿ ಇದ್ದಾರೆ. ಈಗ ಹುಡುಗ ಓಡಾಡ್ತಾ ಇದ್ದಾನೆ. ಯಾವ ರೀತಿ ನ್ಯಾಯ ಬೇಕು ಪೊಲೀಸ್ ಸ್ಟೇಷನ್? ನಮಗೆ ಅವ್ರ ಮೇಲೆ FIR ಮಾಡಬೇಕು. ಯಾರ ಮೇಲೆ? ಹುಡುಗ ಮೇಲೆ ಪೋಕ್ಸೋ ಕೇಸ್ ಹಾಕಿದ್ದೀವಿ. ಆದ್ರೂ ಇವರು FIR ಮಾಡಿದ್ದೀರಾ? 11ನೇ ತಾರೀಕು FIR ಕಂಪ್ಲೇಂಟ್ ಕೊಟ್ಟಿದ್ದೀವಿ, ಆದ್ರೂ FIR ಮಾಡ್ತಾ ಇಲ್ಲ. ಇವರು ಹುಡುಗ ಮೇಲೆ FIR ಮಾಡ್ತಾ ಇಲ್ಲ. ಪೊಲೀಸ್ ಠಾಣೆಯಲ್ಲಿ ನ್ಯಾಯ ಬೇಕು. CWD ಆಫೀಸಲ್ಲಿ ನ್ಯಾಯ ಸಿಕ್ಕಿಲ್ಲ. ನನಗೆ ಇಷ್ಟ ಬಂದಾಗ ಕೊಡ್ತೀನಿ ಲೆಟ್ರು. ಚೋಡಪ್ಪ ಅನ್ನೋದು ಯಾವ ಆಫೀಸ್ ಸಂಬಂಧಪಟ್ಟವರ? ಚೋಡಪ್ಪ ಅನ್ನೋರು ಯಾವ ಆಫೀಸ್ ಸಂಬಂಧಪಟ್ಟ? KJP ಅಲ್ಲಿ CWD ಆಫೀಸ್ ಚೇರ್ಪರ್ಸನ್. ಪೊಲೀಸ್ ಸ್ಟೇಷನ್ ನ್ಯಾಯ ಸಿಗಲ್ಲ, ಅಲ್ಲೇ ನಿಮ್ಗೆ ನ್ಯಾಯ ಸಿಗಲ್ಲ? ಇಲ್ಲ, ಎಲ್ಲಿ ಹೋದ್ರೂ ನಮಗೆ ನ್ಯಾಯನೇ ಇಲ್ಲ. 18 ವರ್ಷ ಆಗಿದೆ ಹೋಗಿ ಅಂತ ಹೇಳ್ತಾರೆ. ಜೋರ್ಗೆ ಚಪ್ಪಣ. ಕತ್ತಿಬೀಸನಹಳ್ಳಿ. ನಮ್ಮ ಹೆಸರು ನಾರಾಯಣಸ್ವಾಮಿ. ನಮಗೆ ಒಂದು ಹೆಣ್ಣು ಮಗು ರಶ್ಮಿ ಅಂತ ಒಂದು ಮಗಳಿದ್ರು. ಅವ್ರಿಗೆ 17 ವರ್ಷ ಆಗಿತ್ತು. ಆದರೆ ಮೀಸಗಾನಹಳ್ಳಿ ಅಂತ ವೆಂಕಟರಮಣ ಅಂತ ಹುಡುಗ ಕಾಲೇಜಿಗೆ
ಫಸ್ಟ್ ಇಯರ್ ಡಿಗ್ರಿಗೆ ಹೋಗ್ತಾ ಇದ್ದರು. 17 ವರ್ಷದ ಹುಡುಗಿಯನ್ನು ಅವರಿಗೆ ತಲೆ ಕೆಡಿಸಿ ಬಾಲ್ಯ ವಿವಾಹವನ್ನು ಮಾಡಿಕೊಂಡಿರುತ್ತಾರೆ. 17ನೇ ತಾರೀಕು ಮನೆಯಿಂದ ಹೊರಟೋಗಿ 17ನೇ ತಾರೀಕು ಮನೆಯಿಂದ 18ನೇ ತಾರೀಕು ಪೊಲೀಸ್ ಅವರು, ಒಂದು ಲಾಯರು, ಬೇರೆ ಇನ್ನು CW ಅವರು ಎಲ್ಲರೂ ಸೇರಿ ಮದುವೆ ಮಾಡಿ ಆ ಹುಡುಗಿಗೆ 18 ವರ್ಷ ಅಂತ ಹೇಳ್ಬಿಟ್ಟು ಮದುವೆ ಮಾಡಿದ್ದಾರೆ. ನಾವು ಕಂಪ್ಲೇಂಟ್ ಸ್ಟೇಷನ್ನಲ್ಲಿ ಮತ್ತು CW ಆಫೀಸಲ್ಲಿ ಎಲ್ಲಿ ಹೋದ್ರೂ ನಿಮಗೆ ನಿಮ್ಮ ಹುಡುಗಿಗೆ 18 ವರ್ಷ ಆಗಿದೆ, ಹೋಗಿ ಅಂತ ನಮ್ಮ ಕಂಪ್ಲೇಂಟೇ ರಿಸೀವ್ ಮಾಡಿದ್ದೀರಾ, ನಮಗೆ ಎಲ್ಲಿ ಹೋದ್ರೂ ನಮಗೆ ನ್ಯಾಯನೇ ಸಿಗ್ತಾ ಇಲ್ಲ ಅಂತ ನಾವು ಇವಾಗ ಇದು ಮಾಡ್ತಾಯಿದ್ದೀರಿ, ಹೋರಾಟ ಮಾಡ್ತಾಯಿದ್ದೀರಿ. ನಮ್ಗೆ ಎಲ್ಲಿ ಹೋದ್ರೂ ನ್ಯಾಯನೇ ಇಲ್ಲ. ಫಸ್ಟ್ ಕಂಪ್ಲೇಂಟು CDP ಆಫೀಸು, ಪೊಲೀಸ್ ಸ್ಟೇಷನು, DCP ಆಫೀಸು ಇದೆಲ್ಲ ಕೊಟ್ಟಿದ್ರೂ ನಮಗೆ ನ್ಯಾಯನೇ ಸಿಗಲಿಲ್ಲ. ಮತ್ತು ಅವರೇ ಕೋರ್ಟ್ಗೆ ಆಗಿದ್ದರು 18 ವರ್ಷ ಅಂತ. ನಮಗೆ ಕೋರ್ಟಲ್ಲಿ ಕೂಡ 17 ವರ್ಷ ಅಂತ ನಮ್ಮ ಮಗುಗೆ ಇದು ಮಾಡಿದ್ದಾರೆ ಜಡ್ಜು. ಆದ್ರೂ ಇವರು ನ್ಯಾಯನೇ ದೊರಕಿಸ್ತಾ ಇಲ್ಲ ನಮಗೆ. ಮತ್ತು ಮಕ್ಕಳ ಆಯೋಗ ಮಂಜುಳಾ ಮೇಡಮ್ನವ್ರಿಗೆ ಕಂಪ್ಲೇಂಟ್ ಮಾಡಿದ್ದೀವಿ. ಅವರು ಮತ್ತು ಚೋಡಪ್ಪ ಅವ್ರಿಗೆ ಇದು ತಗೊಳ್ಳೇಬೇಕು ಅಂತ ಅವರು ಇದು ಮಾಡಿದ್ದಕ್ಕೆ ಮತ್ತು ಅವರು ಕಂಪ್ಲೇಂಟು ತಗೊಂಡು ಮತ್ತು ಇದು ಮಾಡಿದ್ದಾರೆ. ಸರ್ಕಲ್ ಇನ್ಸ್ಪೆಕ್ಟ್ರಿಗೆ ಅಲ್ಲಿಂದ ಲೆಟ್ರ್ ಕೊಡಬೇಕಂತೆ. ಅವರು ಚೋಡಪ್ಪ ಅವರು CW ಆಫೀಸಿಂದ ಅವರು ಲೆಟ್ರು ಏನು ಕೊಡ್ತಾ ಇಲ್ಲ. ನಾನು ಯಾವಾಗ ನಮಗೆ ಇಷ್ಟ ಬಂದಾಗ ನಾನು ಕೊಡ್ತೀನಿ, ನೀವು ಹೇಳಿದಂಗೆ ನಾವು ಕೊಡೋಕ್ಕಾಗಲ್ಲ, ಹಿಂಗೆ ಹೇಳ್ತಾವ್ರೆ. ಇವಾಗ ಏನು ಬೇಕು ನಿಮಗೆ ನ್ಯಾಯ? ಅಲ್ಲಿ CW ಆಫೀಸ್ ಇದರಲ್ಲಿ ಕಸ್ಟಡಿನಲ್ಲಿ ಹಾಕ್ಕೊಂಡಿದ್ದಾರೆ. ಆದರೆ ಆ ಹುಡುಗ ಮಾತ್ರ ಓಡಾಡ್ತಾ ಇದ್ದಾನೆ ಆಚೆ ಕಡೆ. ಇಷ್ಟೆಲ್ಲ ಮಾಡ್ತಾ ಇದ್ದಾರೆ ಸ್ಟೇಷನ್ ಅವರು, ಪೊಲೀಸ್ ಅವರು, CW ಆಫೀಸ್ ಚೋಡಪ್ಪ ಅವರು, DCP ಆಫೀಸ್ ಅವರು ಈ ಥರ ಎಲ್ಲ ಇದು ಮಾಡ್ತಾ ಇದ್ದಾರೆ. ಪೊಲೀಸ್ನವರು 18